ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೊಂದು ಟಿಪ್ಸ್ ಕೊಡ್ತೇನೆ. ಕೆಲವರು ಕೇಳ್ತಾರೆ ಈ ಬುಟ್ಟಾಸ್ ಡಿಸೈನನ್ನು ನಾವು ಎಷ್ಟು ಇಂಚಸಲ್ಲಿ ಇಡಬೇಕು ಮ್ಯಾಮ್ ಅಂತ. ಸೊ ಇದೀಗ ನಾನು ನೆಕ್ ವರ್ಕ್ ಮಾಡ್ತಿದ್ದೇನೆ. ಈಗ ನಾನು ಇದೊಂದು ಆಲ್ರೆಡಿ ಬುಟ್ಟಾಸ್ ಮಾಡಿದ್ದೇನೆ. ಬುಟ್ಟಾಸ್ ಅಂದರೆ ಈ ಲೈನ್ನ ಮೇಲ್ಗಡೆ. ಓಕೆ, ಸೊ ನಾನು ಇದಕ್ಕೆ ಇಟ್ಟಿರುವ ಗ್ಯಾಪ್ ಅಂದರೆ 2 ಸೆಂಟಿಮೀಟರ್. ಈ ಸ್ಕೇಲಲ್ಲಿ 2 ಸೆಂಟಿಮೀಟರ್ ಇಟ್ಟಿದ್ದೇನೆ ಇಲ್ಲಿಗೆ. ಸೊ ಕೆಲವೊಂದು ಸಲ ನೀವು ಏನು ಮಾಡಬೇಕಂದ್ರೆ 2 ಸೆಂಟಿಮೀಟರ್ ಬೇಡ, ನಮ್ಗೆ ಇನ್ನೂ ಹತ್ರ ಬೇಕು ಅಂದರೆ 1.5 ಸೆಂಟಿಮೀಟರ್ಗೆ ಇಡ್ಬೋದು. ಬಟ್ ವಿಷಯ ಏನಂದರೆ ನೀವು ಎಷ್ಟು ದೊಡ್ಡ ಬುಟ್ಟಾಸ್ ಮಾಡ್ತೀರಾ ಅದರ ಮೇಲೆ ಡಿಪೆಂಡ್. ಅಂದರೆ ತುಂಬ ದೊಡ್ಡ ಬುಟ್ಟಾಸ್ ಮಾಡಿದರೆ 2 ಸೆಂಟಿಮೀಟರ್ ಗ್ಯಾಪ್ ಬೇಕು. ಅದೇ ನೀವು ಚಿಕ್ಕ ಬುಟ್ಟಾಸ್ ಮಾಡೋದಾದರೆ ನೀವು 1.5 ಇಂಚ್ ಅಥವಾ 1 ಇಂಚು ಸಾಕಾಗುತ್ತೆ. ಮತ್ತು ಇನ್ನೊಂದು, ಈ ಥರ ಬೋಟ್ ನೆಕ್ ಡಿಸೈನ್ ಎಲ್ಲ ಬರುವಾಗ ನೀವು ಕಡಿಮೆ ಅಂದರೂ ಒಂದು 3 ಲೈನ್ ಚೈನ್ ಸ್ಟಿಚ್ ಹಾಕಬೇಕು. ಆಯಿತಾ, ಒಂದು 3 ಲೈನ್ ಚೈನ್ ಸ್ಟಿಚ್ ಹಾಕಬೇಕು, ಆಗ ಮಾತ್ರ ನೀಟ್ ಕಾಣುತ್ತೆ. ಇನ್ನೊಂದು, ನಾನು ನಿಮಗೊಂದು ಸ್ಲೀವ್ ಪ್ಯಾಟರ್ನೊಂದು ಫಿನಿಶ್ ಆಗಿದೆ, ಸೊ ಅದು ತೋರಿಸ್ತೇನೆ ನೋಡಿ. ಇದೊಂದು ನಾನು ಸ್ಲೀವ್ಸ್ ವರ್ಕ್ ಫಿನಿಶ್ ಮಾಡಿದ್ದೇನೆ. ಇದರಲ್ಲಿ ನೋಡಿ ಅವರು ಸ್ವಲ್ಪ ಈ ರೀತಿ ಡಿಸೈನ್ ಕೊಟ್ಟಿದ್ದಾರೆ. ಅಂದರೆ ಇದು ಬ್ರೈಡಲ್ ಬ್ಲೌಸು. ಇದರಲ್ಲಿ ನೀವು ನೋಡ್ಬೋದು ಇದು ತುಂಬ ಹೈಲೈಟ್ ಆಗ್ತಿದೆ ಡಿಸೈನ್. ಇದು ಯಾಕೆ ಹೈಲೈಟ್ ಆಗ್ತಿದೆ ಅಂದರೆ ನಾನು ಮಾಡಿರೋ ವರ್ಕ್ ಸಿಂಪಲ್, ಬಟ್ ಇದರಲ್ಲಿ ಏನು ಹೈಲೈಟ್ ಆಗುವ ಮ್ಯಾಟರ್ ಅಂದರೆ ನೋಡಿ, ಇಲ್ಲಿ ನಾನು ಬೀಡ್ಸ್, ಶುಗರ್ ಬೀಡ್ ಸ್ಟಿಚ್ ಕೊಟ್ಟು ಅದರ ಔಟರ್ ಲೈನಿಗೆ ಫುಲ್ ಝರಿ ಥ್ರೆಡ್ಡಲ್ಲಿ ಔಟರ್ ಲೈನ್ ಕೊಟ್ಟಿದ್ದೀನಿ ನೋಡಿ. ಹಾಗಾಗಿ ಫುಲ್ ಬ್ರೈಡಲ್ ವರ್ಕ್ ಗ್ರ್ಯಾಂಡ್ ಕಾಣ್ತಿದೆ ನೋಡಿ. ಮಿಡ್ಲಿಗೆ ಕೂಡ ಹಾಗೆ ಎಲ್ಲ ಡಿಸೈನ್ಸಲ್ಲೂ ನಾನು ಔಟರ್ ಲೈನ್ ಕೊಟ್ಟಿದ್ದೇನೆ ನೋಡಿ. 3 ಚೈನ್ ಸ್ಟಿಚ್ ಕೊಟ್ಟಿದ್ದೇನೆ. ಮತ್ತು ಇಲ್ಲಿ ಇದಕ್ಕೆ ಈ ರೀತಿ ನೋಡಿ ಶುಗರ್ ಬೀಡ್ಸಲ್ಲಿ ಔಟರ್ ಲೈನ್ ಕೊಟ್ಟಿದ್ದೇನೆ. ಮತ್ತು ಬುಟ್ಟಾಸ್ ಕೂಡ ನೋಡಿ ನೀವು 3mm ಬೀಡ್ಸ್ ಯೂಸ್ ಮಾಡಿದ್ದೇನೆ. ಮತ್ತು ಇಲ್ಲಿ ಅವರು ಸ್ಪೆಲ್ಲಿಂಗ್ ಬೇಕು ಅಂತ ಹೇಳಿದರು, ಸೊ ಹಾಗಾಗಿ ನಾನು ಇಲ್ಲಿ ಮಿಡ್ಲಲ್ಲಿ ಸ್ಪೆಲ್ಲಿಂಗ್ ಹಾಕಿದ್ದೇನೆ. ಮತ್ತು ನೋಡಿ ಇಲ್ಲಿ ಕೂಡ ಹಾಗೆ. ಮತ್ತು ಇನ್ನೊಂದು, ನೀವು ಹೀಗೆ ನೀವು ಏನಂದರೆ ತುಂಬ ಜಾಸ್ತಿ ಅಮೌಂಟ್ ತಗೊಂಡಿದ್ರೆ ಅಥವಾ ಅದು ಕಸ್ಟಮರ್ ಸೈಜ್ ಸ್ವಲ್ಪ ಚಿಕ್ಕದಿತ್ತು ಅಂದರೆ ಸ್ಲೀವ್ಸ್ ಇದ್ದು, ನೀವು ಈ ರೀತಿ ಹತ್ರ ಹಾಕ್ಬೋದು. ಆಯಿತಾ, ಇಲ್ಲಾಂದರೆ ನೀವೇನು ಮಾಡಬೇಕಂದ್ರೆ ಒಂದು ಹಾಫ್ ಇಂಚಿಗೆ ಒಂದೊಂದು ಬೀಟ್ಸ್ ಹಾಕಿದರೆ ಸಾಕಾಗತ್ತೆ. ಇಲ್ಲಿ ನೀವು ಸ್ಪೆಲ್ಲಿಂಗ್ ನೋಡಿ, ಸ್ಪೆಲ್ಲಿಂಗನ್ನು ಫಸ್ಟ್ ನಾವು ಟ್ರೇಸ್ ಮಾಡ್ಕೊಳ್ಬೇಕು, ಆಮೇಲೆ ನಾವು ಈ ರೀತಿ ಡಿಸೈನನ್ನು ಕೊಡಬೇಕು ನೋಡಿ. ಅವರದು ಬ್ರೈಡಲ್ ಇದು ಬ್ಲೌಸು. ನಾನೀಗ ನಿಮಗೆ ಜಸ್ಟ್ ಟಿಪ್ಸ್ ಹೇಳೋದು. ಮತ್ತು ಈಗ ನೀವು ಸ್ವಲ್ಪ ಸಿಂಪಲ್ಲಾಗಿ ಮಾಡಬೇಕು ಅಂದರೆ ನೋಡಿ, ಇಲ್ಲಿ ನೋಡಿ ನಾನು ಮಿಡ್ಲಲ್ಲಿ ಶುಗರ್ ಬೀಡ್ಸನ್ನು ಸ್ಟಿಚ್ ಮಾಡಿದ್ದೇನೆ ಸಪ್ರೇಟಾಗಿ. ತುಂಬ ಗ್ರ್ಯಾಂಡಾಗಿ ಕಾಣ್ತಿದೆ ವರ್ಕ್, ಯಾಕಂದರೆ ಇದು ಅವರದು ಫುಲ್ ಇದೆ ಸ್ಲೀವ್ಸ್. ಆಯಿತಾ, ಸೊ ಅಂದರೆ ಸ್ಲೀವ್ಸ್ ಅಂದರೆ ಬಾರ್ಡರ್ ಫುಲ್ ಇದೆ. ಅಂದರೆ ಒಂದು 11 ಇಂಚ್ ಸ್ಲೀವ್ ಇದ್ದರೆ 5 ಇಂಚ್ವರೆಗೆ ಅವ್ರದ್ದು ಬಾರ್ಡರ್ ಇದೆ. ಸೊ ಹಾಗಾಗಿ ನಾನೇನು ಮಾಡಿದ್ದೇನೆ, ಬಾರ್ಡರ್ ಮೇಲೆ ಸ್ವಲ್ಪ ಹೈಲೈಟ್ ಆಗುವ ಹಾಗೆ ಸ್ಟೋನ್ ವರ್ಕ್ ಮಾಡಿದ್ದೇನೆ. ಮತ್ತು ಈ ಡಿಸೈನನ್ನು ನಾನು ಮೇಲ್ಗಡೆ ಪ್ಲೇನ್ ಜಾಗಕ್ಕೆ ಮಾಡಿದ್ದೇನೆ ನೋಡಿ. ಸೊ ಟಿಪ್ಸ್ ಇದು. ಅಂದರೆ ನೀವು ಬ್ರೈಡಲ್ ವರ್ಕ್ ಎಲ್ಲ ಮಾಡುವಾಗ ಪ್ರೊಫೆಷ್ನಲ್ ಲುಕ್ಕಲ್ಲಿ ಕಾಣಬೇಕು ಅಂದರೆ ಸ್ವಲ್ಪ ಈ ರೀತಿ ಔಟರ್ ಲೈನ್ ಕೊಡಬೇಕು. ಔಟರ್ ಲೈನ್ ಕೊಟ್ಟಾಗ ಇನ್ನೂ ಗ್ರ್ಯಾಂಡ್ ಕಾಣುತ್ತೆ. ಇದು ಫುಲ್ ಬ್ಲೌಸ್ ಆದಮೇಲೆ ನಾನೊಂದು ವೀಡಿಯೋ ಮಾಡಿ ಹಾಕ್ತೇನೆ. ಜಸ್ಟ್ ನಿಮಗೊಂದು ಟಿಪ್ಸಿಗೋಸ್ಕರ ನಾನು ಈ ವಿಡಿಯೋ ಮಾಡಿರೋದು ನೋಡಿ. ಇಲ್ಲಿ ನಾನು ಜುಮ್ಕಿ ಡಿಸೈನ್ ಮಾಡಿದ್ದೇನೆ, ಬಟ್ ಫುಲ್ ಔಟರ್ ಲೈನ್ ಕೊಟ್ಟಿದ್ದೇನೆ ನೋಡಿ. ನೋಡ್ಬೋದು ನೀವು ಇಲ್ಲಿ ಕೂಡ ಫುಲ್ ಔಟರ್ ಲೈನ್ ಕೊಟ್ಟಿದೆ ನೋಡಿ. ನೀವು ಔಟರ್ ಲೈನ್ ಕೊಡುವಾಗ ಸ್ವಲ್ಪ ದಪ್ಪ ಝರಿ ಥ್ರೆಡ್ ತೊಗೊಳ್ಳಿ, ಆಯಿತಾ. ಸೊ ಇದು ಫುಲ್ ಫಿನಿಶ್ ಆದಮೇಲೆ ನಾನು ನಿಮಗೆ ತೋರಿಸ್ತೇನೆ.